ನಿನ್ನ ಗಂಡಂಗೆ ಫೋನ್ ಹಾಕ್ಬಿಟ್ಟು ಅಡ್ರೆಸ್ ಕಳಿಸ್ರಿ ಅಂತ ಹೇಳ್ಬಿಟ್ಟು ಕೇಳು. ಲೊಕೇಶನ್ ಅದೇನೋ ಅಡ್ರೆಸ್ಸು ಕೇಳ್ತಾರಲ್ಲ, ಪ್ರೀತಿಯಿಂದ ಕೇಳು. ನಿಮ್ಮನ್ನು ಬಿಟ್ಟಿರೋಕ್ಕಾಯ್ತಿಲ್ಲ ಬತ್ತೀನಿ, ಹೆಂಗೋ ಅತ್ತಾಗೆ ಎಂಥದೊಂದು ಮನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗನಿ, ಕಳಿಸಿ ಲೊಕೇಶನ್ನ ಅಂತ ಕೇಳು. ಕಳಿಸ್ತಾನೆ, ಸುಮ್ಕೆ ಕಳಿಸ್ದೆ ಇನ್ನೇನು ಮಾಡ್ತಾನೆ, ಕಳಿಸ್ತಾನೆ ಲೊಕೇಶನ್ನ. ಅತ್ತಾಗೆ ಗಾಡಿ ಬುಕ್ ಮಾಡ್ಕೊಂಡು ಅತ್ತಾಗೆ ಹೋಗ್ಬಿಟ್ಟು ಬರೋಣ. ಇನ್ನೇನು ಮಾಡೋಕ್ಕಾಗಿಲ್ಲ ಕಣಮ್ಮಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನನಗೇನು ಮನೆ ಏನಿಲ್ಲ ಅಂದ್ರೂ ಸುಮಾರಾಗಿ ಚೆನ್ನಾಗಿರ್ತದೆ, ಏನಂತ ಹಳೆ ಮನೆ ಥರ ಇರಲ್ಲ. ನಮ್ಮ ಮನೆಗೆ ಆ ಥರ ಅಂತೂ ಇರೋದೇನೇ ಇಲ್ಲ, ಸಂದಕ್ಕಿರ್ತದೆ. ಮಾಡು. ಹೋಗ್ಬಿಟ್ಟತಿ ನೀನಾದ್ರೂ ಅಲ್ಲೇ ನಿಮ್ದೇಗಿರಿವಂತೆ. ಇನ್ನೇನು ಮಾಡೋಕ್ಕಾಗಿಲ್ಲ, ನೀನು ತೊಂಗಿದಂತೂ ಹಿಂಗೆ ಕುಂತೈತಿ, ನೀನನ್ನ ಸಂದಕ್ಕಿರಿವಂತೆ ಮಾಡು. ಹಲೋ ಹಾ ರೂಪಾ ಹೇಳು. ರೀ ಅದೇನೇನಿಯಾ, ನನಗೂ ಅರ್ಥ ಆಯಿತು. ಕ್ವಾಪ ಗೀಪ ಎಲ್ಲ ಕಮ್ಮಿ ಆಯಿತು. ಇಷ್ಟು ದಿನ ಬ್ಯಾಡವೇ ಬೇಡ ನಿಮ್ಮ ಸವಾಸ ಅಂತ ಅಂದ್ಕೊಂಡಿದ್ದೆ. ಇವಾಗ ಕ್ವಾಪ ಎಲ್ಲನೂ ಕಮ್ಮಿ ಆಗೈತೆ. ಇವಾಗ ಬರಬೇಕು ಅಂತ ಅಂದ್ಕೊಂಡಿವ್ನಿ ನಾನು. ಅದಕ್ಕೇನಿಯಾ ಬರೋನಿ ಅಂತ ಹೇಳ್ಬಿಟ್ಟು ನಿಮಗೆ ಫೋನ್ ಹಾಕ್ತೆ, ಮನೆ ಲೊಕೇಶನ್ ಎಲ್ಲ ಕಳಿಸ್ರಿ ಅಂತ ಹೇಳ್ಬಿಟ್ಟು. ಹಾ ಸದ್ಯ ಇವಾಗಾದ್ರೂ ಬರಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇನೆ ಸಾಕು. ಲೊಕೇಶನ್ ಎಲ್ಲ ಕಳಿಸ್ತೀನಿ ಬಿಡು. ಥ್ಯಾಂಕ್ಸ್ ರೀ, ನೀವೇ ಬಂದು ಕರ್ಕೊಂಡು ಹೋಗ್ತೀರಾ ಅಂತ ಎಷ್ಟು ಆಸೆಗಿದ್ದೆ ಗೊತ್ತಾ. ಇಲ್ಲ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ನಲ್ವಾ, ಆದರೂ ಬ್ಯುಸಿನಾಗಿದ್ದೆ ಸ್ವಲ್ಪ. ಆ ಬಿಸ್ನೆಸ್ಸು ಅದು ಇದು ಟೆನ್ಷನ್ನು. ಇನ್ನು ಆಷಾಢ ಮುಗಿದ ತಕ್ಷಣ ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಲ್ವಾ, ಅದಕ್ಕೇನೆ ನೋಡು ನೀನೇ ಬಂದ್ಬಿಡು, ಲೊಕೇಶನ್ ಎಲ್ಲ ಕಳಿಸಿರ್ತೀನಿ ಸರಿನಾ. ಹಳೆ ಮನೆ ಅದು ಇದು ಸದ್ಯ ನೀನು ಜಗಳ ಮಾಡಿದಾಗ ಬೇಜಾರಾಗೋಗ್ಬಿಟ್ಟಿತ್ತು, ನನಗಂತೂ ಬರಲ್ಲ ಅಂದಿದ್ದಕ್ಕೆ. ಈಗ ಬರ್ತಿದೆಯಲ್ಲ ಸಾಕು, ಬಾ. ಥ್ಯಾಂಕ್ಸ್ ರೀ. ಏನ್ರಲ್ಲಿ ಬರ್ತೀಯಾ? ವೆಹಿಕಲಲ್ಲಿ ಬರ್ತೀಯಾ ಏನು? ಹಾಂ ರೀ, ನಮ್ಮಮ್ಮ ಕಾರ್ಗೆ ಬುಕ್ ಮಾಡ್ಕೊಂಡು ಇಲ್ಲಿ ಆಟ ಗಿಟ್ಟ ಬಾಡ್ಕೊಂಡು ಹೋಗೋಣ ಊರಿಗೆ ಅಂತ ಹೇಳಿದ್ರು. ಅದಕ್ಕೆ ನೀವು ಲೊಕೇಶನ್ ಕಳಿಸಿ, ಇಲ್ಲೇ ನಮ್ಮ ಮನೆ ಪಕ್ಕನೇ ಗಾಡಿ ಐತೆ, ಹಂಗೆ ಕೇಳ್ಬಿಟ್ಟು ಹಂಗೆ ಜೊತೆಗೆ ಬರ್ತೀವಿ. ಕಳಿಸಿದ್ದೀನಿ ನೋಡು, ಮೊಬೈಲು ಬಂದಿರುತ್ತೆ ಲೊಕೇಶನ್ನು, ಅದೇ ಲೊಕೇಶನ್ಗೆ ಬಾ ಸರಿನಾ. ಸರಿ ಆಯಿತು ಅಮ್ಮ, ಲೊಕೇಶನ್ ಕಳಿಸೋರೆ, ಬಾ ಹೋಗೋಣ. ಗಾಡಿ ಮಾತಾಡಿವಂತೆ, ಬಾ. ನಿನ್ನ ಮುಖದಾಗಿರೋ ಸಂತೋಷ ನೋಡಿದ್ರೆ ನನಗಂತೂ ಭಾಳ ಆನಂದ ಆಯ್ತದೆ. ಹಂಗೇನಿಯ ನಮ್ಮ ಲತಂಗುನ್ವೆ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇನಿಯೇ ಸಾಕು. ಲತಾ ಎಲ್ಲ ಒಳ್ಳೇದಾಯ್ತದೆ ನೋಡಿ ಅಮ್ಮಿ. ಸರಿ ಅಮ್ಮ, ಬಾಕ, ನಿಮ್ಮನೇನು ನೋಡಬೇಕು ಅಂತ ಬಲ ಆಸೆ ನನಗೂ. ಬಾ ಹೋಗೋಣ. ಇವರೇನು ಹೇಳಲ್ಲ ಮಾಡಲ್ಲ, ಎಲ್ಲಿಗೆ ಹೋಗ್ತಾರೆ ಅಂತೇಳ್ಬಿಟ್ಟು ಹೋಗ್ತಿರ್ತಾರೆ ಬರ್ತಿರ್ತಾರೆ. ಏನೋ ಜಾಸ್ತಿ ಕೇಳಕ್ಕೆ ಹೋದರೆ ನನ್ನೇನೇ ಜೋರಾಗಿ ಮಾತಾಡೋದು, ಜೋರಾಗಿ ಬೈಯೋದು, ಬರೀ ಇದೇನೇ ಆಗೋಯ್ತು. ನನಗೆ ಯಾಕಬೇಕು ಇವರು ಬರೀ ಎಲ್ಲನೂ ನನಗೆ ಯಾಕಬೇಕು, ಹೋದರೆ ಹೋಗ್ಲಿ ಬಿಡು. ಆದರೆ ಇವರೇನೋ ಒಳೊಳಗೆ ಮಾಡ್ಕೊತಾವ್ರೆ ಎಡವಟ್ಟು ಕೆಲಸಗಳ್ನ. ಅದು ಏನು ಮಾಡ್ಕೊತಾವ್ರೋ ಏನು. ಪೊದ್ದಕ್ಕ ನೋಡಿದ್ರೆ ಅವ್ರ ವಿಷಯಕ್ಕೆ ತಲೆ ಹಾಕ್ಬೇಡ, ನಿನ್ನ ಪಾಡು ನೀನು ಇರುವಂಥದ್ದೇ. ಏನು ಮಾಡೋಕ್ಕಾಯ್ತದಿನ್ನ, ಏನೋ ಮಾಡ್ಕೊಳ್ಳಿ ಬಿಡು. ಅಪ್ಪ, ಮನೆ ಕೆಲಸ ಮಾಡಿ ಮಾಡಿ ಸೊಂಟೆಲ್ಲ ನೋವಂದ್ಬಿಡ್ತು. ಇವರಂತೂ 10 ಪೈಸದ ಕೆಲಸ ಮಾಡಲ್ಲ, ನಾನೇ ಮಾಡಬೇಕೆಲ್ಲ ಮಾಡಿ 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 ಸಾಕಾಗೋಗ್ಬಿಟ್ಟೈತೆ. ಸದ್ಯ ಹೋದ್ರಲ್ಲ, ಇವತ್ತನ ನಿಮ್ಮದೇ ಮನೆ ಕಂಬ್ತೀನಿ, ಒಂದು ಅರ್ಧ ಗಂಟೆ ಹೋಗ್ಬಿಟ್ಟತ್ತ. ಅಮ್ಮ, ನಾನು ಹೆಂಡತಿ ರೂಪ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ಲು, ಅವಳೇ ಏನೇ ಬರ್ತಾಳೆ ಸರಿನಾ. ಬಂದಿದ ತಕ್ಷಣ ಮಾತಾಡಿಸ್ಬಿಟ್ಟು ಅತ್ತಾಗ ಹೆಂಗೋ ಸುಮ್ಮನೆ ಸಮಾಧಾನ ಮಾಡಿ ಒಳಗಡೆ ಕರ್ಕ. ಇಲ್ಲ ಅಂತಂದರೆ ಸುಮ್ಮನೆ ಕಯ್ಯ ಅಂತ ಇದು ಮಾಡ್ತಿರ್ತಾಳೆ. ಅವಳು ಏನು ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸರಿನಾ. ನಾನು ಇಲ್ಲೇ ಇರ್ತೀನಿ, ಹಂಗೇನೆ ಏನಾರ ಒಂಚೂರು ಅಡುಗೆ ಗಿಡಿಗೆ ಮಾಡು. ಇನ್ನೇನು ಬಂದು ಅವ್ರ ಅಮ್ಮನೂ ಎಲ್ಲ ಬತ್ತಾವ್ರಂತೆ ಗಾಡಿನಾಗೆ, ತಿನ್ಕೊಂಡಾದ್ರೂ ಹೋಗ್ತಾರೆ. ಇನ್ನೇನು ಆವತ್ತು ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಅದು ಇದು ಅಂತೇಳಿ ಬಲವಂತ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಬಂದು ಆರಾಮಾಗಿರ್ತಾಳ ಇರಲಿ ಸರಿನಾ. ಒಡವೆ ವಿಷಯ ಅದು ಇದು ನೀನು ಏನು ಎತ್ತಕ್ಕೆ ಹೋಗ್ಬೇಡ ಅವಳ ಮುಂದೆ, ಮೊದಲೇ ಗೊತ್ತಲ್ಲ ಅವಳು ಎಂತಳು ಅಂತ. ಗೊತ್ತೇಳ ಮಗ, ನಿನ್ನ ಬಿಸ್ನೆಸ್ಗೆಲ್ಲ ನಂಬ್ಕೊಂಡ್ರದೆ ಅವಳು ಒಡವೆನ. ಈಗ ನಾವು ಶಾನೆ ಓವರಾಗಿ ಮಾತಾಡೋಕೆ ಹೋದ್ರೆ ಅಷ್ಟೇ ಅವಳು ನಾನು ಒಡವೆ ಕೊಡ್ರಿ ವಾಪಸ್ ಅಂತ ಕಿತ್ಕೊಂಡು ಹೊರಟೋಗ್ಬಿಡ್ತಾಳೆ. ಅದೇ ಭಯ ತಾನೇ ನಿನಗೆ. ನೀನೇನು ಯೋಚನೆ ಮಾಡಬೇಡ. ನಾನಂತೂ ಏನು ಕೇಳಕ್ಕೆ ಹೋಗೋಕ್ಕಿಲ್ಲ. ನನ್ನ ಮಗ ಸಂದಕ್ಕಿರಬೇಕು ಅಂತ ನನಗೇನು ಆಸೆ ಇರೋಕ್ಕಿಲ್ವೇನು. ನನಗಂತೂ ನನ್ನ ಮಗ ಸಂದಕ್ಕಿರಬೇಕು. ನೋಡು, ನೀನೇನು ಯೋಚನೆ ಮಾಡಬೇಡ. ನಾನು ಬಂದಾಗೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾತಾಡಿಸ್ತೀನಿ ಬಿಡು. ನೀನು ಯಾಕೆ ಎಷ್ಟೊತ್ತಿಗೆ ಬರ್ತಾರಂತೆ? ಲೊಕೇಶನ್ ಎಲ್ಲ ಆಗಲೇ ಕಳಿಸ್ಕೊಂಡ್ಲು. ಲೊಕೇಶನ್ ಎಲ್ಲ ನಾನು ಕಳಿಸಿದ್ದೀನಿ ಬಿಡು, ಬರ್ತಾರೆ ಯಾವಾಗ ಒಂದು ಟೈಮಾಗಿ ಯಾವಾಗೋ ಬಂದುಬಿಟ್ಟು ಇದು ಮಾಡಿ ಹೋಗ್ತಾರೆ. ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸರಿನಾ. ಮಾತಾಡಿ ಸುಮ್ಮನೆ ಕಳಿಸು ಅವ್ರ ಅಮ್ಮವ್ರನ್ನೆಲ್ಲ ನಾನು. ಸರಿ ಆಯ್ತು ಬಿಡು ಮಗ. ಯಾವ್ದನಪ್ಪ ಮನೆ? ಇದೇ ಲೊಕೇಶನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಐತಿ ಅಂತೀಯಲ್ಲೇ? ಹೂ ಕಣಮ್ಮ, ಇದೇ ಲೊಕೇಶನ್ನೇ ತೋರಿಸ್ತಿರೋದು. ಇಲ್ಲೇ ಅಕ್ಕಪಕ್ಕ ಎಲ್ಲೋ ಮನೆ ಇರ್ತದೆ ಅನ್ನಿಸ್ತದೆ. ಬಾ ಅಕ್ಕ, ಇದೆಲ್ಲ ಸಿಚುವೇಶನ್ ನೋಡಿದ್ರೆ ನಂದು ಹಿಂಗೇನೇ ಸಿಚುವೇಶನ್ ಆಗಿದ್ದು. ನಾವು ಹಿಂಗೇನೇ ಅವತ್ತೆಲ್ಲ ಮನೆ ಹುಡಿಕೊಂಡು ಬಂದು ನಾವು ಶಾಕ್ ಆಗೋಗ್ಬಿಟ್ವಿ ನಾನು ಅಮ್ಮ. ಸದ್ಯ ನಿನ್ನ ಪರಿಸ್ಥಿತಿ ಹಂಗೆ ಆಗಲಿಲ್ಲ ಅಂದರೆ ಸಾಕು. ನಿಮ್ಮನೇರಾದರೆ ಏನೂ ಗೊತ್ತಿಲ್ದಿದ್ದಂಗೆ ಇದ್ರು, ಆದರೆ ನಮ್ಮನೇರು ಆ ಥರ ಅಲ್ಲಪ್ಪ. ಏನೂ ಗೊತ್ತಿಲ್ದಿದ್ದಂಗೆ ಏನಿರ್ತಾರೆ ನಮ್ಮ ಮನೆಯವರು. ತುಂಬ ರಿಚ್ ಅಲ್ವ ನಮ್ಮ ಮನೆಗೆಲ್ಲನೂ. ಆ ಥರ ಗೊತ್ತಿಲ್ದಿರೋ ಫ್ಯಾಮಿಲಿ ಏನಲ್ವಲ್ಲ, ಎಲ್ಲನೂ ಇರ್ತದೆ ನಮ್ಮ ಮನೆಗೆ. ಏನಿಲ್ಲ ಅಂದರೂ ಈಗ ನಾನು ಇದನ್ನೆಲ್ಲ ಮನೆ ಅದ್ರಾಗ ಅರ್ಧ ಆದ್ರೂ ಇರ್ತೈತೆ ಗೊತ್ತಾ. ಏನಂತ ಹೇಳ್ಕೊಳೋವಷ್ಟು ತುಂಬ ಚಿಕ್ಕದಾಗೆ, ತುಂಬ ಚೀಪಾಗೇನು ಮನೆ ಇರಲ್ಲ, ತುಂಬ ಚೆನ್ನಾಗೇನೇ ಇರ್ತೈತೆ. ನೀನು ಆ ರೇಂಜಿಗೆ ನಿಮ್ಮ ಮನೆ ಥರ ಎಲ್ಲ ಇಮೇಜಿನ್ ಮಾಡ್ಕೋಬೇಡ. ಅವತ್ತು ನಾನು ಬಂದಿದ್ನಲ್ಲ, ಅಬ್ಬಬ್ಬ, ಅದನ್ನ ಯಾರಾದರೂ ಮನೆ ಅಂತಾರ ಕೋಳಿ ಗೂಡಿದ್ದಂಗೆ ಇತ್ತು ಅಮ್ಮ. ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇರಬೇಕು ಅಂತ ಅನ್ನಿಸ್ತೈತೆ ಮನೆ. ನಮ್ಮ ಮನೆಯವ್ರಿಗೆ ಫೋನ್ ಹಾಕ್ತೀನಿ ಇರು, ಅವರೇ ಕರ್ಕೊಂಡು ಹೋಗ್ತಾರೆ ಬಂದು. ಮಾಡು, ಕನ್ಫ್ಯೂಸ್ ಮಾಡ್ಕೊಂಡು ಕಂಡೋರ್ ಮನೆಗೆ ಹೋಗ್ಬಿಟ್ರೆ ಕಷ್ಟ. ಯಾವ ಮನೆನೋ ಏನು ಕತೆನೋ. ಏನು ಪರವಾಗಿಲ್ಲ, ಇಲ್ಲೂ ಅಕ್ಕಪಕ್ಕೆಲ್ಲ ಸುಮಾರು ಕಟ್ಕೊಂಡವ್ರೆ ನೋಡಿ. ಇಲ್ಲೂ ಯಾರು ಹೊಸ ಮನೆ ಕೊಡ್ತಾವ್ರೆ ಅಲ್ವೇ. ಪರವಾಗಿಲ್ಲ ಜಾಗನೂ. ಬಾಬುಂಗೆ ಮಾಡಕ್ಕ ಫೋನ್. ಹಲೋ ರೀ, ಈ ಲೊಕೇಶನ್ ಹತ್ರ ಬಂದಿದ್ದೀವಿ. ಹೌದಾ? ಎಲ್ಲಿದ್ಯಾ? ಮನೆ ಹತ್ರ ಇದೆಯಾ?
ಇಲ್ಲ ರೀ, ಇಲ್ಲಿ ಯಾವುದೋ ಒಂದು ಹೊಸ ಬಿಲ್ಡಿಂಗ್ ಕಟ್ತಾವ್ರಲ್ಲ, ಹೊಸದು ಬಿಲ್ಡಿಂಗು, ಆ ಬಿಲ್ಡಿಂಗ್ ಹತ್ರ ಇದ್ದೀನಿ. ಹೋ, ಅದ್ರ ಹಿಂದೆನೇ ಇರೋದಲ್ವಾ ಮನೆ? ಆ ಬಿಲ್ಡಿಂಗ್ ಹಿಂದೆಗಡೆ ಬನ್ನಿ. ಆ ಹಿಂದೆಗಡೆ ಮನೆ ನಮ್ದು. ಆ ಹೊಸ ಮನೆ ಕಟ್ತಾರಲ್ಲ ಅದು ಹಿಂದೆಗಡೆ ಬ್ಯಾಕ್ ಸೈಡೇನೆ ಇದೆ ನೋಡು. ಕಾಣಿಸುತ್ತೆ ಬಾ, ನಮ್ಮ ಅಮ್ಮ ಈಚೆ ಕಡೆ ಬಂದಿರ್ತಾರೆ. ಹೌದಾ, ನಾನೆಲ್ಲ ಇನ್ನೂ ಸ್ವಲ್ಪ ದೂರ ಆಗುತ್ತೇನೋ ಅಂತ ಅನ್ಕೊಂಡೆ. ಓ ಅಂದ್ರೆ ಈ ಕಡೆ ಮನೆ, ಹಿಂದೆಗಡೆ. ಓ ಲೊಕೇಶನ್ ಎಲ್ಲೋ ಮಿಸ್ ಆಗಿ ಸ್ವಲ್ಪ ಈ ಕಡೆ ಬಂದಿರಬೇಕು ಅಂತ ಅನ್ನಿಸ್ತೈತೆ. ಹಾ ಬಾ ಬಾ, ಹಿಂದೆಗಡೆ ಬಾ. ನಾನು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ, ಬರ್ತೀನಿ ಬಾ. ಅಮ್ಮ ಈ ಕಡೆ, ಈ ಮನೆ ಹಿಂದೆಗಡೆನಂತೆ. ಇನ್ನು ಹಿಂದೆಗಡೆ ಅಂದ್ರೆ ಈ ಕಡೆ ಅಲ್ಲ, ಆ ಕಡೆ ಹೋಗ್ಬೇಕು. ನಡೀರಿ ಸರ್ ನನ್ನ ಟೈಮ್ ಆಯ್ತದೆ. ಇಲ್ಲೇನೆ ಇನ್ನು ಮುಂದಕ್ಕೆ ಹೋಗ್ಬೇಕಾ ಏನು? ಅಮ್ಮ ಅಲ್ಲಿ ಕಾಣಿಸ್ತಾ ಇತ್ತು ನೋಡ್ ಮನೆ, ಅದು ಅನ್ನಿಸ್ತದೆ. ನೋಡಮ್ಮ ಎಷ್ಟು ದೊಡ್ಡದಾಗೈತೆ. ನಾನು ಹೇಳಿಲ್ವಾ ಸುಮಾರಾಗನ ಇರ್ತದೆ ಮನೆ, ತೀರಾ ಚಿಕ್ಕಿದ್ದಾಗ ಏನು ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಡೀರಿ ಸರ್ನ. ಅಯ್ಯೋ ಬೀಗ್ರೆ, ಯಾಕೆ ಆ ಕಡೆ ಕೊಯ್ತಾ ಇದ್ದೀರಾ? ಓ ನೀವು ಇಲ್ಲೇ ಇದ್ದೀರೋ? ಅದೇ ಲೊಕೇಶನ್ ಕಳ್ಸಿದ್ರಲ್ಲ, ಅದಕ್ಕೆ ಮನೆ ಹಿಂದೆಗಡೆ ಮನೆ ಅಂದಿದ್ದಕ್ಕೆ ಹುಡುಕೊಂಡು ಹಂಗೆ ಬರ್ತಾ ಇದ್ವಿ. ಮನೆ ಎಲ್ಲಿ ಅಂತ ಹೇಳ್ಬಿಟ್ಟು. ಯಪ್ಪ ಹುಡ್ಕ ಸಾಕಾಗೋಗ್ಬಿಡ್ತದೆ. ಎಲ್ಲಿ ನಿಮ್ಮ ಮನೆ? ಇದೇ ನಮ್ಮ ಮನೆ. ಅಕ್ಕ ಯಾಕೆ ಇಲ್ಲೇ ನಿಂತಿದ್ದೀರಾ? ಓ ನೀವು ಅತ್ತೆ ಬಂದ್ರಾ ಆಂಟಿ? ಮನೆ ಹುಡಿಕೊಂಡು ಒಯ್ತಾನೆ ಇದೀವಿ ನಾವಂತೂ. ಇದೇ ಮನೆ, ಬರ್ರಿ ಒಳಗಡಿಕೆ. ಏನು ಈ ಅಂಚಿನ ಮನೆನಾ? ಓ ಇದೇನೆ ನಿಯ ಮನೆ. ನನ್ನ ಮಗ ಪಾರಿನಿಂದ ಬಂದ್ಮೇಲೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾಗೋಗ್ಬಿಟ್ಟಿದ್ದೀನಿ. ನೋಡಿ ಚಿಲ್ಲರೆ ಅಂಗಡಿ ಇಟ್ಕೊಂಡು ನಾನು ಹೆಂಗೋ ಸಣ್ಣ ಪುಟ್ಟ ಜೀವನ ಮಾಡ್ತಾ ಇದ್ದೀನಿ. ನನ್ನ ಮಗ ಬಂದ್ಮೇಲೆ ಅಂತೂ ಚೆನ್ನಾಗಾಯ್ತದೆ ಮನೆ ಎಲ್ಲ. ನನ್ನ ಮಗ ಬರಲಿ ಅಂತ ಕಾಯ್ಕೊಂಡಿದ್ದೆ ಅಷ್ಟೇನಿಯ. ಇನ್ನು ನನ್ನ ಮಗ ಬಂದವನ, ಇನ್ನು ನನ್ನ ಮಗ ಬಂದ್ಮೇಲೆ ನಂಗೆ ಚಿಂತೆನೇ ಇಲ್ಲ. ನನ್ನ ಮಗ ಬಂದ್ಮೇಲೆ ಹೆಂಗೋ ಫುಲ್ ಸಂದಕ್ಕೆ ನಮ್ಮ ಜೀವನವೇ ಸೆಟ್ಲ್ ಆಯ್ತದೆ. ಈ ಬಿಸ್ನೆಸ್ ಬೇರೆ ಮಾಡಬೇಕು ಅಂತ ಅನ್ಕೊಂಡವನಲ್ಲ. ಅಯ್ಯೋ ಪಾರಿನಿಂದ ತಂದಿರೋ ದುಡ್ಡೆಲ್ಲನೂ ಬೇಜಾನೈತೆ. ಅದ್ರಾಗೆಲ್ಲ ಕೊಟ್ಕೊಂಡ್ರಾಯ್ತು. ಬಾಬಾ ಸೊಸೆ ಬಾಬಾ ಬಾಲ್ಗಾಲಿಕ್ಬಿಟ್ಟು ಒಳಗಡೆ ಬಾ. ಮೊದಲನೇ ಕಿತ ಬರ್ತಾ ಇದೆಯಾ? ಬಾ ಬಲ್ಗಾಲಿಕ್ಬಿಟ್ಟು ದೇವ್ರು ಒಳ್ಳೇದು ಮಾಡ್ತಾನೆ. ಬಾಬಾ. ಅಮ್ಮ ಇದೇನಮ್ಮ ಇಂಥ ಮನೆ? ಮತ್ತೆ ಹೇಳ್ದೆ ಇಲ್ಲೇಳಮ್ಮಿ ಮನೆ ಸೂಪರ್ ಆಗಿರ್ತದೆ, ಹಂಗಿರ್ತದೆ ಹಿಂಗಿರ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ಹಿಂಗೈತಲ್ಲಮ್ಮ ಮನೆ, ಏನೇನು ಚೆನ್ನಾಗಿಲ್ವಲ್ಲಮ್ಮ ಮನೆ. ಅಮ್ಮ ಈ ಮನೆನಾಗ ಇರುವಂತ ಹೇಳ್ತಿರೋದು ನೀವು? ಹಳೇ ಮನೆ. ಇಲ್ಲಿ ನೋಡು, ಇಲ್ಲಿ ಹತ್ತನ ಮನೆ ಹೆಂಗೈತೋ ಹಂಗೆ ಐತಲ್ಲಮ್ಮ ಈ ಮನೆನೂ. ಸೇಮ್ ಟು ಸೇಮ್ ಹಂಗೆ ಐತೆ. ನಾನೊಂದು ಚೂರಾದರೂ ಚೆನ್ನಾಗಿರ್ತದೆ ಅಂತ ಅನ್ಕೊಂಡಿದ್ದೆ, ಆದರೆ ಒಂದು ಚೂರು ಚೆನ್ನಾಗಿಲ್ವಲ್ಲಮ್ಮ ಈ ಮನೆನಾಗ. ಹೆಂಗಮ್ಮ ಇರೋದು? ಸೇಮ್ ನಾನು ಬಂದಾಗ ನಮ್ಮ ಮನೆ ಸಿಚುಯೇಷನ್ ಹೆಂಗಾಯ್ತು ಅಕ್ಕ, ನಿಂದು ಸೇಮ್ ಹಂಗೆ ಆಗ್ತೈತೆ. ನೆನೆಸ್ಕೊಂಡ್ರೆ ಸೇಮ್ ಅದೇ ಅಂತ ಅನ್ನಿಸ್ತೈತೆ ನಿಜವಾಗೂನುವೆ. ಯಪ್ಪ ನೆನೆಸ್ಕೊಳಕ್ಕೆ ಏನಿಯ ಭಯ ಆಯ್ತದೆ. ಅಯ್ಯೋ ನಡೀರಿ, ನೀನು ಮಾಡೋಕ್ಕಾಗಲ್ಲ. ಈಚೆ ಕಡೆ ಏನಿಯ ಶಾನೆ ಹೊತ್ತು ನಿಂತ್ಕೊಂಡ್ರೆ ಅಮ್ಮ ಸುಮ್ಮನೆ ಊರಾಗಿರಲ್ಲ ಬಂದು ಏನು ಎತ್ತ ಅಂತ ಕೇಳಿ ಮರ್ಯಾದೆ ಹೋಯ್ತದೆ. ನನ್ನ ಮರ್ಯಾದೆ ಹೋಗಿರೋದೆ ಸಾಕು. ಈ ಮರ್ಯಾದೆನ ಉಳಿಸ್ಕೊಳ್ರಿ. ಸುಮ್ಮನೆ ನೋಡಿರಿ ಒಳಗಡಿಕೆ. ಸೇಮ್ ನಮ್ಮ ಮನೆ ಇದ್ದಂಗೆ ನೀಯ ಮನೆನಾಗೊಂದು ಸಾಮಾನಿಲ್ಲ. ಕುಂತ್ಕೊಳ್ಳಿ ಬಿಗ್ರೆ, ಯಾಕೆ ನಿಂತ್ಕೊಂಡಿದ್ದೀರಾ? ಕುಂತ್ಕೊಳ್ಳಿ. ನನ್ನ ಮಗುಂಗೆ ಹೇಳ್ದೆ ತಗೊಬಿಟ್ಟು ಬರಲ್ಲ ಸೋಪ ಗೀಪ ಏನಾರ ಅಂತ. ಅದೇ ಹೊಸ ಮನೆ ಕಟ್ತೀವಲ್ಲ, ಹೊಸ್ಗಿಸ್ ಮನೆ ಕಟ್ಟಿದಾಗ ಆಮೇಕಿಂದ ತಗೊಬಿಟ್ಟು ಬಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಸುಮ್ಕಿದ್ದೀವಿ. ಬಿಗ್ರೆ ಕುಂತ್ಕೊಳ್ಳಿ. ಅಲ್ಲ ಬಿಗ್ರೆ, ಮನೆಯೆಲ್ಲ ಖಾಲಿ ನೆನೆ ಐತೆ. ಅಲ್ಲ ಏನಾರ ತಂದು ಇಕ್ಕೊಬೇಕಿತ್ತು ತಾನೇ. ನಮ್ಮ ಮನೆಗನ ಕೂತ್ಕೊಳ್ಳೋಕೆ ಚೇರು ದಿವಾನ ಸೋಫಾ ಅನ್ನೋದನ್ನ ಐತೆ. ನೀವು ಯಾಕೆ ಅಂತ ಏನಕ್ಕೆ ಬಿಗ್ರೆ? ಹಳೆ ಮನೆನಾಗ ಎಲ್ಲನೂ ಏನಕ್ಕೆ ಅವಶ್ಯಕತೆ ಏನೈತೆ? ಹಳೆ ಮನೆನಾಗ ಅವಶ್ಯಕತೆ ನನಗೇನು ಬೇಕು ಅಂತ ಅನ್ನಿಸ್ಲಿಲ್ಲ. ಹಳೆ ಮನೆ ಅಲ್ವಾ, ಏನು ಬೇಡ ಸುಮ್ಕಿರಿ. ಹೊಸ ಮನೆಗೆ ಹೋದಾಗ ಬೇಕಾದ್ರೆ ಏನಿಯಾ ತಗೊಂಡ್ರೆ ಆಯಿತು. ಹೊಸ ಮನೆಗೆ ಹೋದಾಗ ಏನೇನು ಬೇಕೋ ಎಲ್ಲ ಐಟಮ್ಗಳು ತಗೊಬಿಟ್ಟು ಬಂದು ಮಡಿಕೊಳ್ಳೋಣ. ಈ ಮನೆಗೆಲ್ಲ ವೇಸ್ಟ್. ಸುಮ್ಕೇನಿ ಇಟ್ಕೊಂಡು ಏನು ಮಾಡಬೇಕು? ಬರ್ರಿ ಕುಂತ್ಕೊಳ್ಳಿ. ಕಾಪಿ ಗಿಪಿ ಮಾಡ್ಕೊಂಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ. ನನ್ನ ಮಗ ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೋಗೋನು ಬರ್ತಾನೆ. ಕುಂತ್ಕೊಳ್ಳಿ. ಅಯ್ಯೋ ಮಗಳೇ, ನಿನಗತ್ತಿನೂ ಇಂಥ ಕತ್ತಿಗೆ ಬಂದ್ಬಿಡ್ತಾ? ನೋಡಿ ಮಾಡಿ ಕೊಟ್ಟೆ ನಿನ್ನಂತೂ. ನಾನು ಆ ಥರ ಯಾಮರಲೇ ಇಲ್ಲ, ಆದ್ರೂ ಯಾಮಾರ್ಬಿಟ್ವ ಅನ್ನಿಸ್ತೈತೆ. ಎಷ್ಟು ಇಷ್ಟಪಟ್ಬಿಟ್ಟು ಕೊಟ್ಟನಲ್ಲೇ ನಿನ್ನ ಈ ಮನೆನಾಗೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಕೊನೆಗೂ ಗ್ರಾಚಾರಕ್ಕೆ ಬಂದ್ಬಿಟ್ಟು ಇಂಥ ಹಳೆ ಮನೆಗೆ ಬಿದ್ದುಬಿಟ್ಟಲ್ಲೇ ನೀನಂತೂ. ನೋಡಿ ಮಾಡಿ ಕೊಟ್ಟಿದ್ದು ಹಿಂಗೆ ಆಗೋಗ್ಬಿಡ್ತಲ್ಲೇ. ಅಯ್ಯೋ ಮನ್ಕಾಯಾಗೋಗ ನಿಮ್ಮ ಅತ್ತೆ ಅವಳು ಯಾಮಾರಿಸ್ಬಿಟ್ಲು ನಮ್ಮನ್ನಂತೂ. ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ವಲ್ಲ ಮಗಳೇ. ನನಗಂತೂ ತಲೆ ಚಚ್ಕೊಳಂಗಾಯ್ತಾಯ್ತು ನನಗಂತೂ. ಅಮ್ಮ ದಯವಿಟ್ಟು ಇಂಥ ಮನೆಗಿದ್ದೀನಿ ಅಂತ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ನನಗೆ ಈ ಮನೆಗೆ ಇರೋಕ್ಕೂ ಒಂದು ಚೂರು ಇಷ್ಟ ಇಲ್ಲ ಕಣಮ್ಮ. ಇಂಥ ಮನೆನಾಗ ನಾನಿದ್ದೀನಿ ಅಂದರೆ ಅರಮನೆ ಅಂತ ಮನೆನಾಗಿರ್ಬೇಕಾಗಿರೋಳು. ಇಂಥ ಜೋಪಡಿನೂ ಅಲ್ಲ, ಬಿದ್ದೋಗ ಮನೆಗಿದ್ದೀನಿ ಅಂತಂದರೆ ನೀನೇ ಯೋಚನೆ ಮಾಡಮ್ಮ. ಮಗಳೇ ಸಮಾಧಾನ ಮಾಡ್ಕ. ಹಣೆ ಬರಬೇಕು ಹೊಣೆ ಯಾರು ಅನ್ನಂಗೆ ಆಗ್ಬಿಟ್ಟೈತೆ. ನಾನು ಇಬ್ಬರು ಹೆಣ್ಮಕ್ಳಿಗೆ ಅದು ಏನು ಕರ್ಮ ಮಾಡಿದ್ವೋ ಏನೋ, ಎಂಥ ಮನೆ ಸಿಕ್ಬಿಡ್ತಲ್ಲ. ನಾನು ಎಲ್ರಿಗಿನ್ನ ಸಂದಕ್ಕಿರಬೇಕು ಅಂತ ಒಸಿ ಮಾಡಿದ್ನ ನಾನು. ಎಷ್ಟೆಷ್ಟೋ ಮಾಡಿಬಿಟ್ಟೆ ನಾನು. ನನ್ನ ಮಕ್ಕಳು ಸಂದಕ್ಕಿರಬೇಕು, ನನ್ನ ಮಕ್ಕಳು ಸೂಪರಾಗಿರಬೇಕು ಅಂತ ಮಾಡಿದಷ್ಟು ಕೆಳಗಡಿಕೆ ಬಂದ್ಬಿಟ್ರಲ್ಲ ಮಗಳೇ. ಅಯ್ಯೋ ನಾನು ಯಾವ ಪಾಪ ಕರ್ಮ ಮಾಡಿದ್ದೆ ನಾನಂತೂ. ಅಯ್ಯೋ ಕುಂತ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಕುಂತ್ಕ. ನಮ್ಮ ಮನೆ ಬರಹ ಇಷ್ಟೇನೇನೆ ಅನ್ನಿಸ್ತದೆ. ಇನ್ನೇನೋ ಹೊಸ ಮನೆ ಅಂತ ಹೇಳ್ತಾವ್ರಲ್ಲ, ಕುಂತ್ಕ. ಅಳಿ ಅಂದ್ರೆ ಅತ್ತೆ ಅಂತೂ ಬಂದ್ರಲ್ಲ. ಇನ್ನೂ ಕಾಫಿ ತಂದು ಕೊಡ್ಲಿವ? ನಮ್ಮಮ್ಮ ತಂದು ಕೊಡ್ತಾರೆ, ಕೂತ್ಕೊಳ್ಳಿ. ಅಳಿ ಅಂದ್ರೆ ಇದೇನು ಅಳಿ ಅಂದ್ರೆ ಇಂಥ ಮನೆ? ಅತ್ತೆ ಈ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಡೋಂಟ್ ವರಿ ಅತ್ತೆ, ಈ ಮನೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನೋಡಿ ಈ ಮನೆಗೆ ಎಲ್ಲನೂ ಹೊಸ ಮನೆ ಕಟ್ಟಿಸ್ಬೇಕು, ಈ ಮನೆ ಎಲ್ಲ ಕೆಡೋಗ್ಬಿಟ್ಟು ಹೊಸ ಮನೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಎಲ್ಲ ರೆಡಿ ಮಾಡ್ತೀನಿ. ಇನ್ನೂ ಎಷ್ಟು ದಿನ ಬೇಕು ಚೆನ್ನಾಗಿರೋ ಮನೆಗೆ ರೆಡಿ ಮಾಡೋಕ್ಕೆ ಅಂತ ಹೇಳಿ? ದಯವಿಟ್ಟು ಬೇಗ ರೆಡಿ ಮಾಡಬೇಕು ತಾನೇ. ಈ ಅಂಚಿನ ಮನೆನಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟಿರ್ಬೇಕು? ನೀವೇ ಹೇಳಿ. ತುಂಬ ಚಿಕ್ಕ ಮನೆ, ಅದು ಬೇರೆ ನೀ ಹಳೇ ಮನೆ. ನೀವು ಮನೆ ಕಟ್ಟಿ ಪಾರಿನಾಗಿರ್ತೀರಲ್ವ, ಸುಮಾರಾಗನ ಒಂದು ಮನೆ ಕಟ್ಟಿರ್ತೀರಾ ಅಂತ ಅನ್ಕೊಂಡ್ರೆ ಸುಮಾರಾಗೂ ಮನೆ ಕಟ್ಟಲಿಲ್ವ ನೀವು?
ಅಯ್ಯೋ ಮನೆ ಯಾವ ಲೆಕ್ಕ ಹಾ? ನೀವು ಕಾಫಿ ಕುಡೀರಿ ಬಿಗ್ರೆ, ಮನೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಮನೆ ಬಗ್ಗೆ ಚಿಂತೆ ಮಾಡಬೇಡಿ, ನನ್ನ ಮಗ ಎಲ್ಲ ನೋಡ್ಕೊತಾನೆ. ಕುಡ್ಕೊಳ್ಳಿ ಕಾಪಿಯ. ನನ್ನ ಮಗ ಹೇಳ್ದ ಬತ್ತಾರ ಕಣಮ್ಮ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂಚೂರು ಕೋಳಿ ಸಾರು ಮಾಡನಿ ಅಂತ ಹೇಳ್ಬಿಟ್ಟು ಕೋಳಿ ಸಾರು ರೆಡಿ ಮಾಡ್ತಿದ್ದೀನಿ. ತಿನ್ಕೊಂಡು ಹೋಗಿವ್ರಂತೆ. ಕುಡೀರಿ ಕಾಪಿನ. ನಾನು ನನ್ನ ಮಗ ಇಬ್ಬರೇನಿಯ. ನನ್ನ ಮಗಳು ಅವಳೇ ಮದುವೆ ಮಾಡ್ಕೊಂಡು ಹೋಗವಳೆ. ಅವಳದೇನು ಚಿಂತಿಲ್ಲ, ಹೋಗವಳೆ. ನಾನು ನನ್ನ ಮಗ ಇಬ್ಬರೇನಿಯ ಸದ್ಯಕ್ಕೆ ಮನೆಗೆ. ಇನ್ನು ನಿನ್ನ ಮಗಳು ಬಂದರೆ ನಿನ್ನ ಮಗಳು ನೋಡು. ನಂದೊಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀನಲ್ಲ ಮನೆ ಮುಂದೆ ನೀನಿಯ. ಆ ಚಿಲ್ಲರೆ ಅಂಗಡಿ ನೋಡ್ಕೊಂಡೇ ಇತ್ತಿದ್ದೆ. ನನಗೆ ನನ್ನ ಮಗ ಪಾರಿನಗವನೆ ಅಂತ ಯಾವ ದೌಲತ್ತುನ್ವೇ ನನಗಿರಲಿಲ್ಲ. ಈಗ ಬಂದವನೇ ಅಲ್ಲಿಂದ ದುಡ್ಕೊಂಬಿಟ್ಟು ಬಂದವನಲ್ಲ, ಅದ್ರಾಗ ಮನೆ ಕಟ್ಟಿ ಬಿಸ್ನೆಸ್ ಮಾಡೋದು ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡವನಿ. ಆದಷ್ಟು ಬೇಗ ಎಲ್ಲ ಕೆಡವಾಕ್ಸ್ಬಿಟ್ಟು, ಇಲ್ಲ ಇನ್ನೊಂದು ಜಾಗ ಐತಿ, ಆ ಜಾಗದಾಗೆ ನೀನಿಯ ಹೆಂಗನ ಮಾಡಿ ಸೂಪರಾಗಿ ಮನೆ ಕಟ್ಟಬೇಕಷ್ಟೇ ನೀನಿಯ. ನಾವು ಹಂಗೆ ಅಂದ್ಕೊಂಡಿದ್ವಿ ಕಟ್ಬಿಡ ನೀ ಮನೆಯ ಅಂತ ಹೇಳ್ಬಿಟ್ಟು. ಹೆಂಗೋ ಮದುವೆ ಆದಮೇಲೆ ಕಟ್ಟನಿ ಅಂದ್ಕೊಂಡಿದ್ವಿ. ಇನ್ನೇನು ಮಗನ ಮದುವೆ ಆಯಿತು, ಸೊಸೆ ಬಂದ್ಲು, ಈಗ ಮನೆ ಕಟ್ಟೋದು ಅಷ್ಟೇ ಏನಿಯ. ಮನೆ ನೋಡ್ಬಿಟ್ಟು ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಆದರೂ ಸರಿ ಬಿಡಿ, ಆಯಿತು. ಆದಷ್ಟು ಬೇಗ ನಾವು ಚೆನ್ನಾಗಿ ಮನೆ ಕಟ್ಕೊಳ್ಳೋಣ. ಈ ಮನೆಗಿದ್ದೀವಿ ಅಂತ ಗೊತ್ತಾದರೆ ಸುಮ್ಮನೆ ಎಲ್ಲರೂ ನನ್ನ ಆಡ್ಕೊಂಬಿಡ್ತಾರೆ ನಮ್ಮೂರಾಗೆ. ನಾನು ಈ ಮನೆ ಫೋಟೋನೂ ಹಾಕಲ್ಲ, ನಾವು ಈ ಮನೆಗಿದ್ದೀವಿ ಅಂತಲೂ ತೋರಿಸಲ್ಲ. ನೋಡಿ, ಚೆನ್ನಾಗಿ ಮನೆ ಕಟ್ಬಿಟ್ಟು ಚೆನ್ನಾಗಿ ದೊಡ್ಡದಾಗಿ ಗೃಹ ಪ್ರವೇಶ ಗ್ರ್ಯಾಂಡಾಗಿ ಮಾಡಿಬಿಟ್ಟು ಎಲ್ಲರೂ ಕರಿಬೇಕು. ಎಲ್ಲರೂ ಹೊಟ್ಟೆ ಉರ್ಕೊಂಡು ಸಾಯಬೇಕು, ಆ ಥರ ಮಾಡಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರೂ ಹೊಟ್ಟೆ ಉರ್ಕೊಂಡ್ಲಿ ಬಿಡಿ. ಅವತ್ತು ಗೃಹ ಪ್ರವೇಶ ಮಾಡಿದಾಗ ಎಲ್ಲರೂ ನೋಡ್ಕೊತಾರೆ. ಅಲ್ಲಿ ತನಕ ಈ ಮನೆ ತೋರಿಸ್ತಿದ್ದಂಗೆ ಹೆಂಗೋ ಈ ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡೇ ಇದು ಬಿಡ್ತೀನಿ. ಅಯ್ಯೋ ಸುಮ್ಕಿರವ, ಆಡ್ಕೊಳ್ಳೋರ್ ಕತೆ ಏನಾಗಬೇಕು. ಮುದ್ದೆ ತೊಳಸ್ತಿದ್ದೀನಿ ಇರಿ. ಮುದ್ದೆ ತೊಳಸ್ಕೊಂಡು ಬರ್ತೀನಿ, ತಿನ್ನಿವ್ರಂತೆ. ಹಾ, ಕಾಫಿ ಕುಡೀರಿ, ಆರಾಮ ಕಾಫಿ ಕುಡೀರಿ. ಮಗಳೇ, ಕಟ್ತಾರಂತೆ ಮನೆ, ಹೊಸ ಮನೆ, ತಲೆ ಕೆಡಿಸ್ಕೋಬೇಡ. ಅಕ್ಕ, ನಿನಗಾದ್ರೂ ಭರವಸೆ ಆದ್ರೂ ಐತೆ ಮನೆ ಕಟ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನನಗೆ ಯಾವ ಭರವಸೆನೂ ಇಲ್ವಲ್ಲ. ಏನೋ ನಿನ್ನ ಭರವಸೆ ನಂಬ್ಕೊಂಡಿರ್ಬೇಕು ಅಷ್ಟೇ. ಏನು ಮಾಡ್ತೀಯ? ನಮ್ಮ ಗ್ರಾಚಾರಕ್ಕೆ ಹಿಂಗೆ ಆಗೋಗ್ಬಿಟ್ರೆ ಏನೂ ಮಾಡೋಕ್ಕಾಗಕ್ಕಿಲ್ಲ. ನಾವು ಈ ವಿಷಯ ಯಾರಿಗೂ ಹೇಳಲ್ಲ, ಯಾರಿಗೂ ಗೊತ್ತಿಲ್ವಲ್ಲ. ನೀನು ದೊಡ್ಡ ಮನೆಗಿದೆಯಾ ಅಂತ ಅಂದ್ಕೊಂಡವ್ರಲ್ಲ, ಹಾಗೆ ನೀವು ಮೇಂಟೈನ್ ಮಾಡು, ಸರಿನಾ? ಯಾರಿಗೂ ಹೇಳೋದು ಬೇಡ, ಕೇಳೋದು ಬೇಡ. ನೀನು ಪಾಡು, ನೀನು ಇದ್ಬಿಡು ಅಷ್ಟೇ. ಇಲ್ಲೇನೇನೆ ಹೊಸ ಮನೆ ಕೊಟ್ಟಿದ್ಮೇಲೆ ಕರಿವಂತ ಅಲ್ಲಿ ಗಂಟ ಯಾರನ್ನೂ ಕರೆಯೋದು ಬೇಡ ಮಗಳೇ, ಸರಿನಮ್ಮ?